पूज्याय राघवेन्द्राय सत्यधर्मरताय च भजतां कल्पवृक्ष नमतां ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡುತ್ತಾ ತಂದೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ಸರ್ವೇ ಜನ ಸುಖಿನೋ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ಹುರುಳಿಕಾಳು 8 ತಾಸು ನೆನೆಸ್ಕೊಂಡಿದ್ದೀನಿ. 8 ತಾಸು ನೆನೆಸ್ಕೊಂಡು ಇವಾಗ ನೀರೆಲ್ಲ ತೆಗೆದು ಈ ಥರ ನೀರೆಲ್ಲ ಸ್ಟ್ರೈನ್ ಆಗೋಕೆ ಇಟ್ಟಿದ್ದೀನಿ. ನೀರೆಲ್ಲ ಬಸಿಲಿ. ನೀರೆಲ್ಲ ಬಸಿದ ಮೇಲೆ ಓಕೆ ನೆಕ್ಸ್ಟ್ ಇವಾಗ ನೀರೆಲ್ಲ ಇದಾಗೈತಿ. ಇವಾಗ ಒಂದು ತವಾ ತೊಗೊಂಡಿದ್ದೆ, ಅಂದರೆ ಎಷ್ಟೊತ್ತಿಗೆ ಜೋಳದ ರೊಟ್ಟಿ ಮಾಡಿದೆ ಅದೇ ತವಾದಲ್ಲೇ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಇದು ಹುರುಳಿಕಾಳು ಅಂತಾರಲ್ಲ, ಹುರುಳಿಕಾಳೆಲ್ಲ ಹಾಕ್ಕೋಬೇಕು. ಇದನ್ನು ಫ್ರೈ ಮಾಡ್ತೀನಿ. ಇದನ್ನು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಕ್ರಿಸ್ಪಿಯಾಗಾದರೂ ಮಾಡ್ಕೋಬೋದು ಅಥವಾ ಸ್ವಲ್ಪ 50% ಆದರೂ ಬೇಯಿಸ್ಕೋಬೋದು. ಓಕೆ, ನಾವು ಈ ಥರ ಕರಿ ಥರ ಮಾಡ್ಕೊಂಡು ಪಲ್ಯ ಕಾಳು ಥರ ಮಾಡಿಕೊಂಡ್ರೆ ಒಂದು 50% ಬೇಯಿಸ್ಕೊಂಡ್ರೆ ಸಾಕು. ಇಲ್ಲ ನಮಗೆ ಹಂಗೆ ತಿನ್ನೋಕ್ಕೆ ಸ್ನ್ಯಾಕ್ಸ್ ಥರ ತಿಂತೀವಿ ನಾವು ಅಂತಂದರೆ ಒಂದು 70% ಬೇಯಿಸ್ಕೋಬೋದು. 70 to 80% ಬೇಯಿಸ್ಕೋಬೋದು, ಏನು ತೊಂದರೆ ಇಲ್ಲ. ಓಕೆ, ಬೆಂದ ಮೇಲೆ ನೆಕ್ಸ್ಟ್ ಎಲ್ಲ ಕಡೆಯೂ ಚೆನ್ನಾಗಿ ಬೆಳೆಸ್ಕೋಬೇಕು. ಈಗ ಒಂದು ತವಾ ಇಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಓಕೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಓಕೆ, ಸ್ವಲ್ಪ ಸಾಸಿವೆ ಸಿಡಿಬೇಕು. ಓಕೆ, ನೆಕ್ಸ್ಟ್ ಇವಾಗ ಸಾಸಿವೆ ಸಿಡಿಬೇಕಾದ್ರೆ ಸ್ವಲ್ಪ ಜೀರಿಗೆ, ಓಕೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಸ್ವಲ್ಪ ಇದಾಗಲಿ ಅಲ್ಲಿವರೆಗೂ. ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನಕಾಯಿ, ಓಕೆ, ನೆಕ್ಸ್ಟ್ ಸ್ವಲ್ಪ ಕರಿಬೇವು ಹಾಕೋ ಆಯಿತಾ. ನೆಕ್ಸ್ಟ್ ಇವಾಗ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು. ಓಕೆ, ನೆಕ್ಸ್ಟ್ ಇವಾಗ ಟರ್ಮರಿಕ್ ಹಾಕೊಂಡ್ಮೇಲೆ ಗ್ಯಾಸ್ ಲಾಸ್ಟ್ ಹಾಕಬೇಕಿತ್ತು, ಸೀದೋಗ್ಬಿಡ್ತದೆ ಟರ್ಮರಿಕ್. ನೆಕ್ಸ್ಟ್ ಇವಾಗ ನೀವು ಖಾರ ತಿಂತಂದರೆ ರೆಡ್ ಚಿಲ್ಲಿ ಹಾಕೋಬೋದು. ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಬೇಡ, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರಲ್ಲ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. ಓಕೆ, ನೆಕ್ಸ್ಟ್ ಎಲ್ಲ ಹೊಂದ್ಕೊಳಂಗೆ ಕಲಿಸ್ಕೋಬೇಕು. ಓಕೆ, ಬೆಳ್ಳುಳ್ಳಿ ಬೇಕಂದರೆ ಹಾಕೋಬೋದು, ಬೆಳ್ಳುಳ್ಳಿ ತಿನ್ನೋದಿದ್ರೆ. ಇವಾಗ ಚಾಟ್ ಮಸಾಲ ಹಾಕೊಂಡಿದ್ರೆ ಹಾಕೋಬೋದು, ಅಥವಾ ಗರಂ ಮಸಾಲ ಹಾಕೋಬೋದು, ಅಥವಾ ಮ್ಯಾಗಿ ಮಸಾಲ ಯಾವುದಾದ್ರೂ ಒಂದು ಹಾಕೋಬೇಕು. ಬೇಕಂದರೆ ಸ್ಪೈಸಸ್ ಆಗಿರಲಿ ನಮಗೆ. ಚಿಕ್ಕ ಮಕ್ಕಳೆಲ್ಲ ತಿನ್ಬೇಕಂದ್ರೆ ಸ್ವಲ್ಪ ಮ್ಯಾಗಿ ಮಸಾಲ ಹಾಕಿದ್ರೆ ಚಿಕ್ಕ ಮಕ್ಕಳು ತಿಂತಾರೆ ಕಂಪಲ್ಸರಿ. ಓಕೆ, ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳ ಹೆಲ್ತ್ ನೋಡಿಕೊಂಡೆ ನಾವು ಅಡುಗೆ ಫಸ್ಟಿಂದ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡಿಸ್ತೀವಿ ಆ ಥರ ಹ್ಯಾಬಿಟ್ ಮಾಡುತ್ತೀವಿ, ಅದೇ ರೀತಿ ಮಕ್ಕಳ ಅಭ್ಯಾಸ ಬಿಡ್ತಾರೆ. ಹಾಗಾಗಿ ನಾವು ಜಾಸ್ತಿ ಫ್ರೂಟ್ಸು ಆಮೇಲೆ ಸಿರಿಧಾನ್ಯಗಳು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ವೆಜಿಟೇಬಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕುಕ್ ಮಾಡಬೇಕು ಯಾವಾಗೂ. ಸಾರಿ, ಉಪ್ಪು ಹಾಕೋದಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ